ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಇನ್ನೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಫ್ರೈಡೆ ಎಪಿಸೋಡ್ ಆಗಿರೋದ್ರಿಂದ ಯಾರು ಉತ್ತಮ ಯಾರು ಕಳಪೆ ಅಂತ ಡಿಸೈಡ್ ಮಾಡೋ ಸೆಗ್ಮೆಂಟ್ ಇವತ್ತೇ ನಡೆಯುತ್ತೆ. ಆ ಒಂದು ಪಾರ್ಟ್ ಆಫ್ ಅ ಸೆಗ್ಮೆಂಟ್ ನಮಗೆ ಇವಾಗ ಪ್ರೋಮೋ ಮೂಲಕ ತಿಳಿಸಿದ್ದಾರೆ ಬಿಗ್ ಬಾಸ್ ಅವರು. ಆ ಪ್ರೋಮೋ ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸೋದನ್ನ ಮರ್ತೋಗ್ಬೇಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದ್ರೆ, ನಮ್ಮ ರಜತ್ ಅವರ ಬಿಹೇವಿಯರು ಗುರು ಫಿಸಿಕಲಿ ನಿಜವಾಗ್ಲೂ ನಾವೆಲ್ಲ ಅಕ್ಸೆಪ್ಟ್ ಮಾಡಬೇಕಾಗಿರೋದೇನೆ. ತ್ರಿವಿಕ್ರಮ್ಗಿಂತೂ ಸ್ವಲ್ಪ ಫ್ಲೆಕ್ಸಿಬಿಲಿಟಿಲಿ ಜಾಸ್ತಿ ಇದ್ದಾರೆ ರಜತ್ ಅಂತ ಅನ್ನಿಸ್ತು. ಅಷ್ಟೇ ಅಲ್ಲದೆ ಮಂಜಣ್ಣ ಕೂಡ ಅಷ್ಟೇ, ಸ್ಟ್ರೆಂತ್ ಕಡಿಮೆ ಇದ್ರೂ ಕೂಡ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ, ಫಾಸ್ಟಾಗಿ ಮೂವ್ ಆಗೋದಾಗಿರ್ಬೋದು, ಎಲ್ಲನೂ ಒಂದು ಸ್ವಲ್ಪ ಸ್ಟ್ರೆಂತು ರಜತ್ ಅವರಿಗೆ ಜಾಸ್ತಿ ಇದೆ ಅಂತ ನಮಗೆ ನಿನ್ನೆ ಟಾಸ್ಕಲ್ಲೇ ಗೊತ್ತಾಯಿತು. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ಗೆ ಯಾರು ಸಪೋರ್ಟ್ ಕೂಡ ಮಾಡೋಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ಸ್ ಇಲ್ದಿರೋದ್ರಿಂದ ನಮ್ಮ ರಜತ್ ಅವರು ಸ್ಟ್ರೆಂತ್ ಕೂಡ ತುಂಬ ಜಾಸ್ತಿನೇ ಅಲ್ಲಿ ಕಂಡುಕೊಳ್ತು. ಒಂದು ಟಾಸ್ಕ್ ಅಂತ ಬಂದರೆ ಮತ್ತು ಒಂದು ದುಡ್ಡನ್ನ ನಮ್ಮ ಚೈತ್ರ ಅವರು ಕಿತ್ಕೊಂಡು ಹೋಗಿದ್ದಾಗ ನಮ್ಮ ಐಶುಗೆ ಸಮಾಧಾನ ಮಾಡೋದಾಗ್ಲಿ, ಆಫ್ ಕೊಡಿಸ್ತೀನಿ ಸುಮ್ಮನೆರು ಏನು ಅಂದ್ಕೊಂಬೇಡ ಅಂತ ಮಾತಾಡೋದಾಗ್ಲಿ, ಈ ಒಂದು ಪಾರ್ಟ್ ಆಫ್ ನಾವು ರಜತ್ನ ನೋಡೋದಾದರೆ ಗುರು ಎಷ್ಟು ಒಳ್ಳೆ ಮನುಷ್ಯ ಗುರು, ತುಂಬ ಸ್ಟ್ರಾಂಗ್ ಇದ್ದಾನೆ ಕಂಟೆಸ್ಟೆಂಟು ಅಂತ ಅಂದ್ಕೊಳ್ಬೋದು. ಬಟ್ ಅಲ್ಲಿ ಆ ಮೂಮೆಂಟ್ ಆದ ತಕ್ಷಣನೇ ನಮ್ಮ ಸುರೇಶ್ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ, ಬೀಪ್ ಸೌಂಡ್ ಕೂಡ ನಮಗೆ ಕೇಳಿಸುತ್ತೆ ಬಿಗ್ ಬಾಸ್ ಅವ್ರ ಕಡೆಯಿಂದ. ಅಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಅಷ್ಟು ಕೆಟ್ಟದಾಗಿ ಮಾತಾಡಿದಾದ್ಮೇಲೆ ಒಂದು ಟಾಸ್ಕ್ ಆಡಿದ್ಮೇಲೆ ನಮ್ಮ ಶೋಭಾ ಶೆಟ್ಟಿ ಅವರು ಹೋಗಿ ಅಪ್ರಿಷಿಯೇಟ್ ಮಾಡ್ತಾರೆ. ನೋಡು ರಜತ್, ನೀವು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದೀರಾ, ಈ ಮನೇಲಿ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದ್ರೇ ನೀವೇ, ಹೋಗ್ಬಿಟ್ಟು ಸುರೇಶ್ ಅಣ್ಣವ್ರ ಹತ್ರ ಹೋಗಿ ಸಾರಿ ಕೇಳ್ಬಿಡಿ, ಎಲ್ಲ ಸಾರ್ಟ್ ಔಟ್ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ರಜತ್ ಅವರ ಈಗೋ ಆಚೆ ಬರುತ್ತೆ ಅಂತಲೇ ಹೇಳ್ಬೋದು. ಅವ್ರಂತಾರೆ, ನನ್ನ ಮನಸ್ಸಲ್ಲಿ ಸಾರಿ ಕೇಳ್ಕೊಂಡಿದ್ದೀನಿ, ನನಗೆ ಸಾಕಷ್ಟೇ ಅಂತಾರೆ. ಹೋಗ್ಲಿ, ಮನ್ಸಲ್ಲೇ ಆದರೂ ಸಾರಿ ಕೇಳ್ಕೊಂಡ್ರಲ್ಲ ಅಂತ ಅಂದ್ಬಿಟ್ಟು ನೆನ್ನೆ ಸುಮ್ಮನೆ ಆದ್ವಿ. ಬಟ್ ಇವತ್ತು ಒಂದು ಕಳಪೆ ಪ್ರದರ್ಶನ ಕೊಡಕ್ಕೆ ಬಂದಾಗ ಪ್ರತಿಯೊಬ್ಬ ಹೌಸ್ ಮೇಟ್ಸು ನಾವು ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಹೇಳಿದಾಗ, ಆಯಿತು ಸಾರಿ, ನನಗೂ ಕೂಡ ಅದಕ್ಕೆ ಪಶ್ಚಾತ್ತಾಪ ಇದೆ, ಆದರೆ ಅಂತ ಏನೋ ಒಂದು ನಾನು ಈ ಥರ ಮಾತಾಡಬಾರ್ದಾಗಿದ್ದು, ಇಲ್ಲಾಂದರೆ ನಾನು ಇದೇ ಥರನೇ ಮಾತಾಡೋದು ಆಚೆ, ಆದರೆ ನನ್ನ ಇಂಟೆನ್ಷನ್ ಕೆಟ್ಟದಾಗಿರಲ್ಲ ಅಂತ ಯಾವುದಾದ್ರೂ ಒಂದು ಮಾತಾಡಿ ಅಲ್ಲೊಂದು ಸಾರಿ ಅನ್ನೋ ಪದ ನಮ್ಮ ಮನೆ ಮುಂದೆ ಕೇಳಿದಿದ್ರೆ ಅವರು ಎಲ್ಲೋ ಹೋಗಿರೋರು. ಬಟ್ ಇವತ್ತು ಅವರ ಒಂದು ಬಿಹೇವಿಯರ್ ಏನಿದೆ ಅದು ಸೀರಿಯಸ್ಲಿ ಯಾರಿಗೂ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ಗಾಗಲಿ, ಇಲ್ಲಾಂದರೆ ಆಚೆಗಡೆ ಇರೋ ಆಡಿಯನ್ಸ್ಗಾಗಲಿ, ಎಷ್ಟು ದುರಹಂಕಾರಿ ಗುರು ಇವನು ಅನ್ನೋ ಥರನೇ ಆ್ಯಕ್ಚುಲಿ ನಮಗೂ ಕೂಡ ಕಾಣಿಸ್ತಾ ಇರೋದು. ಪ್ರೋಮೋ ಸ್ಟಾರ್ಟ್ ಆದ ತಕ್ಷಣವೇ ನಮ್ಮ ಮೋಕ್ಷಿತ್ ಅವರು ಹೇಳ್ತಾರೆ, ಆ್ಯಕ್ಚುಲಿ ನಮ್ಮ ರಜತ್ ಅವರ ಬಿಹೇವಿಯರ್ ಇಷ್ಟ ಆಗಲಿಲ್ಲ, ಅವ್ರು ಯೂಸ್ ಮಾಡಿದ ಪದಗಳು ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ನಮ್ಮ ಐಶ್ವರ್ಯ ಅವರು ಕೂಡ ಹೇಳ್ತಾರೆ, ಐಶ್ವರ್ಯ ಸಿಂಧೋಗಿ ಅವರು ಬಂದ್ಬಿಟ್ಟು ನಮಗೆ ಅವರು ಮಾತಾಡಿರೋ ಪದಗಳನ್ನ ತಗೊಳ್ಳೋಕೆ ಸ್ವಲ್ಪ ಕಷ್ಟ ಆಯಿತು ಅಂತ ಅಂತಾರೆ. ಡೆಫಿನೆಟ್ಲಿ ಅವು ಕಷ್ಟ ಆಗಿರುತ್ತೆ, ಯಾಕಂದರೆ ಅಲ್ಲಿ ಹುಡುಗಿರಿಗೆ ಜಾಸ್ತಿ ಕೆಟ್ಟ ಪದ ಹುಡುಗಿರು ಎಕ್ಸ್ಪೆಷಲಿ ಕೇಳೋದು ತುಂಬ ಕಡಿಮೆ, ಮಾತಾಡೋದು ಕೂಡ ಅಷ್ಟೇ. ಹುಡುಗಿರು ಕೆಟ್ಟ ಪದಗಳನ್ನ ಮಾತಾಡೋದು ಸಿಕ್ಕಾಪಟ್ಟೆ ಕಡಿಮೆ, ನಂಬ್ತಿರೋ ಬಿಡ್ತಿರೋ ತುಂಬ ಕಡಿಮೆ ಮಾತಾಡ್ತಾರೆ ಹುಡುಗಿರು ಕೆಟ್ಟ ಪದಗಳನ್ನ, ಮತ್ತು ತುಂಬ ಕೇಳಿಸ್ಕೊಳ್ಳೋಕ್ಕೂ ಕೂಡ ಇಷ್ಟಪಡಲ್ಲ. ಸೊ ಅದನ್ನೇ ಐಶ್ವರ್ಯ ಸಿಂಧೋಗಿ ಅವ್ರು ಹೇಳೋದು, ಕೇಳಿಸ್ಕೊಳ್ಳೋಕೆ ನಮಗೆ ಸಿಕ್ಕಾಪಟ್ಟೆ ಆ ಥರ ವರ್ಡ್ಸು ಕಷ್ಟ ಆಯಿತು ಅಂತ ನಾಮಿನೇಟ್ ಮಾಡಿ ಕಳಪೆ ಕೊಡ್ತಾರೆ. ಅದಾದ ತಕ್ಷಣ ನಮ್ಮ ಗೋಲ್ಡ್ ಸುರೇಶ್ ಅವರು, ಇಲ್ಲಿ ಸೆಡೆ ನನ್ನ ಮಗ ಅಂದರೆ ಯಾರು, ಆ ಥರ ಒಂದು ವರ್ಡ್ಸ್ನ ನನಗೆ ತಗೊಳಕ್ಕೆ ಕಷ್ಟ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ಗೋಲ್ಡ್ ಸುರೇಶ್ ಅವರು ಕೂಡ ಅಲ್ಲಿ ಕಳಪೆ ಕೊಡ್ತಾರೆ. ನೆಕ್ಸ್ಟು ನಮ್ಮ ಶಿಶಿರ್ ಅವರು, ಆ್ಯಕ್ಚುಲಿ ಶಿಶಿರ್ ಅವರು ಕೂಡ ಅಲ್ಲಿ ಹೇಳಿರ್ತಾರೆ ರಜತ್ಗೆ ಆ ಪಾಯಿಂಟ್ ಆಫ್ ಟೈಮ್ ಟಾಸ್ಕ್ ಆಡ್ತಿರ್ಬೇಕಾದ್ರೇ, ರಜತ್ ಈ ಥರ ವರ್ಡ್ಸು ನಿಮಗೆ ಅಲ್ಲ ಬರೋದು, ಕೋಪದಲ್ಲಿ ನಮಗೂ ಕೂಡ ಬರುತ್ತೆ, ನಮ್ಗೆ ಆ್ಯಕ್ಚುಲಿ ತುದಿಯಲ್ಲಿರುತ್ತೆ ಮಾತಾಡಬೇಕು ಅಂತ ಕೋಪ ಬಂದಾಗ, ಬಟ್ ಆ ವರ್ಡ್ಸು ಈ ಮನೇಲಿ ಯೂಸ್ ಮಾಡಬೇಡಿ, ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಅಲ್ಲಿ ರಜತ್ನ ಎಷ್ಟೋ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿರ್ತಾರೆ ಶಿಶಿರ್ ಅವರು. ಬಟ್ ಆಗ ನಮ್ಮ ರಜತ್ ಅವರು ಶಿಶಿರ್ ಅವ್ರಿಗೆ ಹೇಳಿರ್ತಾರೆ, ಮಗ ನೀನು ಕಂಟ್ರೋಲ್ ಮಾಡ್ಕೊ, ನನಗೆ ಹಂಗೆಲ್ಲ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ನೀನು ಇಲ್ಲಿ ಬಂದರೆ ನಾನು ಮಾತಾಡೋದೆ ಅಂತ ಹೇಳ್ಬಿಟ್ಟು ನಮ್ಮ ಶಿಶಿರ್ ಅವ್ರಿಗೆ ಈ ಮಾತನ್ನ ರಜತ್ ಅವರೇ ಸೂಕ್ತವಾಗಿ ಹೇಳಿರ್ತಾರೆ. ಅದೇ ಪಾಯಿಂಟ್ನ ತಂದ್ಬಿಟ್ಟು ನಮ್ಮ ಶಿಶಿರ್ ಅವರು ಇವತ್ತು ನಮ್ಮ ರಜತ್ ಅವರಿಗೆ ಕಳಪೆ ಕೊಡ್ತಾ ಹೇಳ್ತಾರೆ, ನಾನು ಈ ಥರ ಹೇಳ್ದೆ ನಿಮಗೆ ಮಾತಾಡಬೇಡಿ, ಈ ಥರ ಎಲ್ಲ ನಮ್ಮ ಕೆಟ್ಟ ವರ್ಡ್ಸ್ ಈ ಮನೆಗೆ ಸೂಕ್ತ ಅಲ್ಲ ಅಂತ, ಬಟ್ ಆದರೂ ಕೂಡ ನೀವು ಈ ಥರ ನನ್ನ ಮಾತನ್ನ ಕೇಳಲಿಲ್ಲ, ಸೊ ಈ ಥರ ಅವರು ಈ ಮನೆಗೆ ಕರೆಕ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಶಿಶಿರ್ ಅವರು ಕಳಪೆನ ನಮ್ಮ ರಜತ್ ಅವರಿಗೆ ಕೊಡ್ತಾರೆ. ಇದು ಮೋಸ್ಟ್ ಏನೋ ಒಳ್ಳೆ ರೀಸನ್ ಅಂತ ಅನ್ನಿಸ್ತು ಶಿಶಿರ್ ಅವರಿಂದ, ಯಾಕಂದರೆ ಟಾಸ್ಕಲ್ಲಿ ರಜತ್ ಅವರು ಏನು ಮಾತಾಡಿರ್ತಾರೋ ಅದನ್ನೇ ತಂದುಬಿಟ್ಟು ಕಳಪೆಗೆ ಕೊಟ್ಟರು, ಇನ್ನೇನು ಮಿಕ್ಸಪ್ ಮಾಡೋಕ್ಕೆ ಟ್ರೈ ಮಾಡಲಿಲ್ಲ. ಅವರಿಗೆ ಅರ್ಥ ಆಗಂಗೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸು ಕೂಡ ಅಲ್ಲಿ ಅವರಿಗೆ ಹೇಳೋಕ್ಕೆ ಟ್ರೈ ಮಾಡ್ತಾ ಇರೋದು. ನಮ್ಮ ಶೋಭಾ ಶೆಟ್ಟಿ ಅವರು ಕೂಡ ಹೇಳ್ತಾರೆ,
ಒಂದೊಂದು ಸ್ವಲ್ಪ ಮಾತಾಡೋದು ಅದು ಕರೆಕ್ಟ್ ಅಲ್ಲ. ಎಂಟೈರ್ ಟಾಸ್ಕ್‌ನ ನೋಡ್ಕೊಂಡ್ರೆ, ಎಂಟೈರ್ ಒಂದು ಗೇಮ್‌ನ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿ ಆಡಿದ್ದೀರಾ. ಬಟ್ ಅಲ್ಲಲ್ಲಿ ಒಂದು ಸ್ವಲ್ಪ ಮಾತಾಡೋದು ನಿಜವಾಗ್ಲೂ ಕರೆಕ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಕಳಪೆ ಕೊಡ್ತಾರೆ. ಶೋಭಾ ಶೆಟ್ಟಿ ಅವರು ಅವ್ರ ಟೀಮು ಅಂತ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ದಟ್ಸ್ ಗುಡ್. ಶೋಭಾ ಶೆಟ್ಟಿ ಅವರು ಕೂಡ ರಜತ್ ಹೆಸರನ್ನೇ ತಗೊಂಡು ಅವ್ರನ್ನ ಕರೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರು. ಇದೇ ಫಸ್ಟ್ ಟೈಮ್ ಅಲ್ಲ, ಮುಂಚೆ ಕೂಡ ಶೋಭಾ ಶೆಟ್ಟಿ ಅವರು ಅವ್ರಿಗೆ ಹೇಳಿದ್ರು, "ನೀನು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟು. ನೀವು ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ. ಈ ಮನೆಯಲ್ಲಿ ನೀವೇ ಸ್ಟ್ರಾಂಗು ಆಕ್ಚುಲಿ. ಆದ್ರೆ ಸುರೇಶ್ ಅಣ್ಣ ಅವ್ರ ಹತ್ರ ಹೋಗಿ ಸಾರಿ ಕೇಳಿ ಅಂತ ಹೇಳಿದ್ರು ಕೂಡ ಅವರು ಓವರ್ ಆಟಿಟ್ಯೂಡ್ ಇಂದ ನಾನು ನನ್ನ ಮನಸ್ಸಲ್ಲಿ ಸಾರಿ ಕೇಳ್ಕೊಂಡಿದ್ದೀನಿ, ನನ್ಗೆ ಅಷ್ಟು ಸಾಕು ಅಂತ ಹೇಳಿದ್ರು. ಇವತ್ತು ನನ್ನ ಮನಸ್ಸಲ್ಲಿ ಸಾರಿ ಕೇಳ್ಕೊಂಡಿದ್ದೀನಿ ಅಂತ ಕೂಡ ಅವ್ರು ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಸಾರಿನೇ ಕೇಳ್ಕೊಂಡಿಲ್ಲ. ಅವ್ರು ಮಾತಾಡಿರೋದೆಲ್ಲ ಇವತ್ತಿಗೂ ಸರಿ ಅಂತ ನಂಬ್ತಾ ಇದ್ದಾರೆ ಆಕ್ಚುಲಿ. ಅದಕ್ಕೋಸ್ಕರನೇ ಹಿಂಗೆ ಎಲ್ಲಾರು ಕೂಡ ಕಳಪೆ ಕೊಟ್ಟ ತಕ್ಷಣ ನಮ್ಮ ಇವರು ರಜತ್ ಅವರು ಸಿಕ್ಕಾಪಟ್ಟೆ ಟ್ರಿಗರ್ ಆದ್ರು. ಮತ್ತೆ ಶಿಶಿರ್ನ ಮತ್ತೆ ಐಶ್ವರ್ಯನ ಮತ್ತೆ ನಮ್ಮ ಗೋಲ್ಡ್ ಸುರೇಶ್ನ ಟಾರ್ಗೆಟ್ ಮಾಡಿದ್ರು ಅಂತ ಕೂಡ ಅನ್ನಿಸ್ತು. ಅವ್ರಿಗೆ ಆ ರೀಸನ್ ಕೊಟ್ಟಿದ್ದಾರೆ ಅಂತ. ನಮ್ಮ ಈ ರಜತ್ ಅವ್ರು ಹೇಳ್ತಾರೆ, "ಇಲ್ಲಿ ಈ ಸಡೆ ನನ್ನ ಮಕ್ಕಳನ್ನೆಲ್ಲ ನಾನು ಆಚೆ ಕಳ್ಸೇ ಹೋಗೋದು" ಅಂತೆ. ಗುರು ಯಾರು ಗುರು ಇವ್ರು ಕಳ್ಸಕ್ಕೆ? ಆಡಿಯನ್ಸ್ ವೋಟ್ ಮಾಡೋದು, ಗೇಮ್ ಆಡೋದು ಕಂಟೆಸ್ಟೆಂಟ್ಸು. ಇಲ್ಲಿ ರಜತ್ ಅವ್ರು ಎಲ್ಲಿಂದ ಬರ್ತಾರೆ ಸೆಂಟರ್‌ಗೆ? ಇವ್ರು ಯಾರು ನಮ್ಮ ಗೋಲ್ಡ್ ಸುರೇಶ್ ಇವ್ರನ್ನೆಲ್ಲ ಆಚೆ ಕಳ್ಸಕ್ಕೆ? ಒಂದು ದೊಡ್ಡ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು ಅದು. ಈ ಸೆಡೆ ನನ್ನ ಮಕ್ಕಳನ್ನೆಲ್ಲ ನಾನು ಆಚೆ ಕಳ್ಸೇ ಹೋಗೋದು ಅಂತ ಒಂದು ಸ್ಟೇಟ್ಮೆಂಟ್ ಬಿಡ್ತಾರೆ. ಇಷ್ಟು ಓವರ್ ಕಾನ್ಫಿಡೆನ್ಸು ಕಿಚ್ಚ ಸರ್ ಹತ್ರ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಳ್ಸುತ್ತೆ ಪಕ್ಕ, ಅದಂತೂ ಗ್ಯಾರಂಟಿ. ನಮ್ಮ ಕಿಚ್ಚ ಸರು ಇವ್ರಿಗೇನು ಮಾತಾಡ್ತಾರೆ, ಇವ್ರನ್ನ ಹೆಂಗೆ ಡೀಲ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಪ್ರತಿ ಒಬ್ರಿಗೂ ಇರುತ್ತೆ ಇವಾಗ. ಇಷ್ಟು ಓವರ್ ಕಾನ್ಫಿಡೆನ್ಸಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಐಶ್ವರ್ಯ ಸಿಂಧೋಗಿ ಮತ್ತು ನಮ್ಮ ಶಿಶಿರ್ ಅವ್ರನ್ನೂ ಕೂಡ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ. ಒಬ್ಬ ಹುಡುಗಿ ಕೈಯನ್ನು ಹಿಡ್ಕೊಂಡು ಓಡಾಡ್ದಷ್ಟು ಈಸಿ ಅಲ್ಲ ಬಿಗ್ ಬಾಸ್ ಗೇಮ್ ಅಂತಾರೆ. ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ಪ್ರತಿಯೊಂದು ಎಮೋಷನ್ಸು ಕೂಡ ತುಂಬ ಕಾಮನ್. ದಟ್ ಕುಡ್ ಬಿ ಅ ಲವ್ ಸ್ಟೋರಿ ಆಗಿರ್ಬೋದು, ಇಲ್ಲಾಂದರೆ ಫ್ರೆಂಡ್ಶಿಪ್ ಆಗಿರ್ಬೋದು, ಇಲ್ಲಾಂದರೆ ಅಣ್ಣ ತಂಗಿ ಬಾಂಡ್ ಆಗಿರ್ಬೋದು, ಏನೇ ಆಗಿರ್ಬೋದು. ಬಟ್ ಅಲ್ಲಿ ಬರೀ 11 ಜನ ಇರ್ತಾರೆ. ಆ 11 ಜನದ ಹತ್ರ ಯಾವುದೇ ಥರದ ಫೀಲಿಂಗ್ ಬರ್ಬೋದು. ಯಾಕಂದರೆ ಆಚೆ ನಮಗೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಫ್ರೆಂಡ್ಶಿಪ್ ಮಾಡೋಕ್ಕೆ ತುಂಬ ಜನ ಇರ್ತಾರೆ. ಏನದು ಲವ್ ಆಗುತ್ತೆ ಅಂತ ಅಂದರೆ ತುಂಬ ಆಪ್ಷನ್ಸ್ ಇರುತ್ತೆ. ನಮಗಿಂತ ಇವ್ರು ಬೆಟರಾ ಅಂತ ಅನ್ನಂಗೆ ಇರುತ್ತೆ. ನಮ್ಮ ಕೆಲಸ ನಮ್ಮದ್ರಲ್ಲಿ ಬ್ಯುಸಿ ಆಗಿ ಹೋಗ್ಬಿಡ್ತೀವಿ. ತುಂಬ ಕೆಲಸ ಇರುತ್ತೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅದಕ್ಕೇನು ಟೈಮು ಕೂಡ ಇರಲ್ಲ. ಬಟ್ ಬಿಗ್ ಬಾಸ್ ಮನೇಲಿ ಹಂಗಿರಲ್ಲ. ಅವ್ರ ಜೊತೆನೇ ಇರಬೇಕು, ಅವ್ರ ಜೊತೆನೇ ಮಾತಾಡಬೇಕು. ಹಂಗಿರ್ಬೇಕಾದ್ರೆ ಈ ಥರ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡೋದು ನಮ್ಮ ರಜತ್ ಅವರು ಸಿಕ್ಕಾಬಟ್ಟೆ ರಾಂಗ್ ಅನ್ನಿಸ್ತು. ಹಂಗಂತ ಹೇಳಿದ್ರೆ ಭವ್ಯ ಮತ್ತು ತ್ರಿವಿಕ್ರಮ್ನ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಿ ನಾನು ಭವ್ಯ ಜೊತೆ ಇರಬೇಕು, ಭವ್ಯ ಜೊತೆ ಫ್ರೆಂಡ್ಶಿಪ್ ನನಗೆ ಚೆನ್ನಾಗಿರ್ಬೇಕು ಅಂತ ಅಂದ್ರಲ್ಲ, ಅದು ಕೂಡ ಒಂದು ರಿಲೇಶನ್ಶಿಪ್ಪೇ ತಾನೆ. ಅದು ಕೂಡ ಒಂದು ಬಾಂಧವ್ಯನೇ. ಅಣ್ಣ ತಂಗಿ ಬಾಂಧವ್ಯ, ಫ್ರೆಂಡ್ಸ್ ಬಾಂಧವ್ಯ. ಮತ್ತೆ ಇಲ್ಲಿ ಇವ್ರಿಗೆ ಶಿಶಿರು ಮತ್ತೆ ಐಶ್ವರ್ಯ ಮಧ್ಯೆ ಏನಿದೆಯಾ ಅದು ಕೂಡ ಒಂದು ಬಾಂಧವ್ಯನೇ. ಪ್ರತಿಯೊಂದು ರಿಲೇಶನ್ಶಿಪ್ಗೂ ಪ್ರತಿಯೊಬ್ಬರಿಗೂ ವ್ಯಾಲ್ಯೂ ಕೊಡ್ಬೇಕು, ಪ್ರತಿಯೊಬ್ಬರು ವ್ಯಾಲ್ಯೂ ಕೊಡಬೇಕಾಗುತ್ತೆ. ಬಟ್ ಅದನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಂಡ್ರು ನಮ್ಮ ರಜತ್ ಅವರು ಅಂತ ಅನ್ನಿಸ್ತು. ಅಷ್ಟೇ ಅಲ್ಲದೆ ರಜತ್ ಅವರಿಗೂ ಗೊತ್ತು ಐಶ್ವರ್ಯ ಮತ್ತು ಶಿಶಿರು ಜಸ್ಟ್ ಒಂದು ಗುಡ್ ಫ್ರೆಂಡ್ಸ್ ಆಗೇ ಇರ್ತಾರೆ, ಅವ್ರ ಮಧ್ಯೆ ಏನೂ ಇರಲ್ಲ ಅಂತ. ಯಾಕಂದರೆ ಶಿಶಿರವರೇ ಕೂಡ ಎಷ್ಟೊಂದು ಸಲ ಹೇಳಿದ್ದಾರೆ. ಶೋಭಾ ಶೆಟ್ಟಿ ಅವ್ರು ಬಂದಾಗೂ ಕೂಡ ನಮ್ಮ ಶಿಶಿರವ್ರು ಹೇಳಿದ್ರು, "ನನಗೆ ಆಲ್ರೆಡಿ ಆಚೆ ಇದ್ದಾರೆ ಗುರು, ನನಗಿಲ್ಲಿ ಯಾರೂ ಬೇಕಾಗಿಲ್ಲ" ಅಂತ ಕೂಡ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಅಂದರೆ ಶಿಶಿರವರು ಕೂಡ ಆಲ್ರೆಡಿ ಕಮಿಟೆಡೆ. ಐಶ್ವರ್ಯ ಸಿಂಧೋಗಿ ಜೊತೆ ಜಸ್ಟ್ ಸುಮ್ಮನೆ ಹಂಗೆ ಫ್ಲರ್ಟ್ ಮಾಡಿಕೊಂಡು ಗೇಮ್ಗೆ ಯೂಸ್ ಆಗುತ್ತೆ. ಮತ್ತು ಅವರಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ಅದನ್ನ ಒಂದು ಎಕ್ಸ್ಟೆಂಡ್ ಮಾಡಿಕೊಂಡು ಬಿಗ್ ಬಾಸ್ ಕೈ ಹಿಡ್ಕೊಂಡು ನಡೆದಷ್ಟು ಈಸಿ ಅಲ್ಲ ಬಿಗ್ ಬಾಸ್ ಅಂತ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡೋದಿರುತ್ತಲ್ಲ, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್, ಅದು ಸಿಕ್ಕಾಪಟ್ಟೆ ಹರ್ಟ್ ಆಗೋದು. ಅಲ್ಲಿ ನಮಗೆ ಇವರು ಶಿಶಿರ್ ಅವರು ಕೂಡ ಅವ್ರಿಗೆ ಎದುರು ಮಾತಾಡೋದನ್ನ ನಾವು ನೋಡ್ಬೋದು. ಸಿಕ್ಕಾಪಟ್ಟೆ ಗರಂ ಆಗಿ ಸ್ವಲ್ಪ ಜಗಳ ಅಂತೂ ಇದು ಡಿಸ್ಕಷನ್ ಆದಮೇಲೆ ಖಂಡಿತ ನಡೆದಿರುತ್ತೆ. ಅಲ್ಲಿ ಫೈಟಲ್ಲೆಲ್ಲ ಶಿಶಿರ್ ಅವ್ರನ್ನ ಹಿಂದೆ ಎಳೆಯೋದು ನಮಗೆ ತೋರಿಸ್ತಾರೆ ಪ್ರೋಮೋ ಅಲ್ಲಿ. ಇಷ್ಟು ಜಗಳ ಆದಮೇಲೂ ಕೂಡ ನಮ್ಮ ರಜತ್ ಅವರು ಜೈಲಿಗೆ ಹೋಗ್ತಾರೆ, ಕಳಪೆ ತಗೊಳ್ತಾರೆ. ಕಿಚ್ಚ ಸರ್ಸ್ ಕೂಡ ಅವರಿಗೆ ಒಂದು ಕ್ಲಾಸ್ ಅಂತೂ ಖಂಡಿತ ಕಾದಿರುತ್ತೆ. ನೋಡಬೇಕು ನಮ್ಮ ರಜತ್ ಅವರ ಜರ್ನಿ ಎಷ್ಟು ವೀಕ್ ಕಂಟಿನ್ಯೂ ಆಗುತ್ತೆ ಅಂತ. ನನಗನ್ಸುತ್ತೆ ಮೋಸ್ಟ್ಲಿ ನಮ್ಮ ಜಗದೀಶ್ ಸರ್ನ ಸಿಕ್ಕಾಪಟ್ಟೆ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ರಜತ್ ಅವರು ಅಂತ. ಯಾಕಂದರೆ ಎಲ್ಲರನ್ನೂ ಟ್ರಿಗರ್ ಮಾಡಿಕೊಂಡು ಆಟ ಆಡ್ಸೋಣ ಅಂತ ಅಂದ್ಕೊಂಡಿದ್ದಾರೆ. ಲಾಸ್ಟ್ ವೀಕಲ್ಲಿ ಮಾತ್ರನೇ ಆ್ಯಕ್ಚುಲಿ ಜಗದೀಶ್ ಸರು ಕೆಟ್ಟಂಗೆ ಮಾತಾಡಿ ಟ್ರಿಗರ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಬಟ್ ಅದಕ್ಕಿಂತ ಮುಂಚೆ ಅವ್ರ ಆಟ ಬೇರೆ ಥರನೇ ಇತ್ತು, ಈ ಥರ ಎಲ್ಲ ಇರಲಿಲ್ಲ. ಇದನ್ನು ನಮ್ಮ ರಜತ್ ಅವರು ಅರ್ಥ ಮಾಡಿಕೊಂಡು ಒಂದು ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲಿ ಹೆಂಗೆ ಮಾತಾಡಬೇಕು ಅಂತ ಮಾತಾಡಿದರೆ ಚೆನ್ನಾಗಿರುತ್ತೆ. ಅವ್ರು ಹೇಳ್ತಾರೆ, "ನಾನು ಆಚೆನೂ ಹಂಗೆ ಮಾತಾಡ್ತಿದ್ದೆ" ಅಂತ. ಇವ್ರು ಆಚೆನೂ ಹಿಂಗೆ ಮಾತಾಡಿದರೆ ಕಪಾಳ ಎತ್ಕೊಂಡು ಹೋಗಂಗೆ ಕೊಡ್ತಾರೆ ಆಚೆ ಕಡೆ ಇರೋ ಜನ. ಅವ್ರು ಹಂಗೆ ಹೇಳೋಕ್ಕಾಯ್ತು ಅಷ್ಟೇ. ಎಲ್ಲೋ ಆಚೆ ಬಂದರೆ ಬಾಲ ಮುಚ್ಕೊಂಡಿರಬೇಕು, ಅಲ್ಲಾದ್ರೇ ಇನ್ನೂ ಬಾಲ ಬಿಚ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಿಮ್ಗೆ ಹೆಂಗೆ ಅನಿಸುತ್ತೆ ರಜತ್ ಅವರ ಬಿಹೇವಿಯರ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.